ಹಾಯ್ ಫ್ರೆಂಡ್ಸ್, ಈ ಥರ ಸಿಂಪಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. 7 ಎಳೆ ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡು ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ಈಗ ಇಲ್ಲಿ ಎಂಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಈ ಥರ. ಈಗ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ ಈ ಥರ ಬೀಡ್ಸ್ನ ಈ ಥರ ಕ್ರೋಶೆಗೆ ಇರಿಸಿ ಈ ಥರ ದಾರಕ್ಕೆ ಇರಿಸ್ಕೊಳ್ಳಿ. ಈ ಥರ ಇದನ್ನು ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ನ ಲಾಕ್ ಮಾಡಿ ಈ ಬೀಡ್ಸ್ ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ ಬೀಡ್ಸ್ನ ಏರಿಸ್ಕೊಳ್ಳಿ. ಫಸ್ಟು ನಾವು ಯಾವ ಸೈಡಿಂದ ಏರಿಸ್ಕೊಂಡಿದ್ವಿ ಅದೇ ಸೈಡಿಂದ ಏರಿಸ್ಕೊಳ್ಳಿ. ಈ ಥರ. ಅವಾಗೆಲ್ಲ ಶೇಪು ಒಂದೇ ಥರ ಬರುತ್ತೆ ನೋಡಿ. ಇದು ಒಂದೇ ಥರ ಶೇಪ್ ಬರುತ್ತೆ. ಈಗ ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಈ ಬೀಡ್ಸ್ ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ. ಈ ಥರ. ಈಗ ಬೀಡ್ಸ್ ಸೇರಿಸ್ಬೇಕು. ಇದೇ ಥರ ಸ್ಯಾರಿ ಫುಲ್ಲು ಹಾಕ್ಕೊಳ್ತಾ ಹೋಗಿ. ಫಸ್ಟ್ ಸ್ಟೆಪ್ಪು ನೋಡಿ ಈ ಥರ ಬಂತು. ಈಗ ಎಂಡಿಗೆ 4 ಚೈನ್ ಹಾಕಿ ಲಾಕ್ ಮಾಡಿ 1 ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ನೆಕ್ಸ್ಟ್ ಸ್ಟೆಪ್ಗೂ ಅದೇ ಕಲರ್ ದಾರ ತೊಗೊಂಡಿದ್ದೀನಿ. ಎಂಡಲ್ಲಿ ಈ ಥರ ನಾಟ್ ಹಾಕಿ ಎಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲೇ ಬಟ್ಟೆಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟ್ ಮಾಡಿ ಇಲ್ಲಿಂದ 3 ಚೈನ್ ಹಾಕಿ 3 ಚೈನ್ ಹಾಕಿ ಈ ಲಾಕ್ಗೆ ಬೀಡ್ಸ್ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿಂದ ಈ ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ನೋಡಿ, ಇಲ್ಲಿ ದಾರ ಇದೆಯಲ್ಲ ಈ ದಾರಕ್ಕೆ 10 ಕಂಬ ಹಾಕ್ಕೊಳ್ಳಿ. 1 2 3 4 5. ಈ ಥರ 5 ಕಂಬ ಹಾಕಿ 5ನೇ ಕಂಬಕ್ಕೆ 1 ಬೀಡ್ಸ್ ಇರಿಸ್ಕೊಳ್ಳಿ. ಈ ಥರ ಕ್ರಿಸ್ಟಲ್ ಬೀಡ್ಸ್ ಆದರೂ ಇರಿಸ್ಕೊಳ್ಳಿ ಅಥವಾ ಗೋಲ್ಡ್ ಬೀಡ್ಸ್ ಬರುತ್ತಲ್ಲ ಅದನ್ನಾದರೂ ಇರಿಸ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ಸ್ ಸೇರಿಸಿದ್ರೆ ರೈಟ್ ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲ ಈ ಗೋಲ್ಡ್ ಬೀಡ್ಸ್ ಸೇರಿಸಿದ್ರೆ ಕಡಿಮೆ ತೊಗೊಬೋದು. ಈ ಥರ ಗೋಲ್ಡ್ ಬೀಡ್ಸ್ ಸೇರಿಸಿ ಮತ್ತು ಇಲ್ಲಿಂದ ಈ ದಾರಕ್ಕೆ 5 ಕಂಬ ಹಾಕ್ಕೊಳ್ಳಿ. 2 3 4 5. ಈ ಥರ ಬೀಡ್ಸ್ ಆದಮೇಲೆ 5 ಕಂಬ ಆಯಿತು. ಈ ಥರ ಬಂತು. ಈಗ ಮತ್ತೆ ಇಲ್ಲಿ ಲಾಕ್ ಮಾಡಿದ್ವಲ್ಲ ಬೀಡ್ಸು ಅದೇ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ 3 ಚೈನ್ ಹಾಕಿ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಪಕ್ಕ ಹಾಕಿದ್ದೆಲ್ಲ
ಇಲಾಖೆಗೆ ಲಾಕ್ ಮಾಡಿಕೊಂಡು ಇಲ್ಲಿಂದ ಈ ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ಇಲ್ಲಿ 10 ಕಂಬ ಹಾಕೊಳ್ಳಿ. 5ನೇ ಕಂಬಕ್ಕೆ ಒಂದು ಬೀಡ್ ಸೇರಿಸ್ಕೊಂಡು ಫುಲ್ ದಾರ ತಗೊಳ್ಳಿ. ಈ ಥರ ಫುಲ್ ದಾರ ತಗೊಂಡು ಈ ಥರ ಈ ಥರ 5 ಕಂಬ ಹಾಕಿ 5ನೇ ಕಂಬಕ್ಕೆ ಒಂದು ಬೀಡ್ ಸೇರಿಸ್ಕೊಂಡು ಮತ್ತೆ ನೆಕ್ಸ್ಟು 5 ಕಂಬ ಹಾಕಿ 4 5 ಈಗ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ 5ನೇ ಕಂಬಕ್ಕೆ ಒಂದು ಬೀಡ್ ಸೇರಿಸಿ ಮತ್ತೆ ಇಲ್ಲಿಂದ 5 ಕಂಬ ಹಾಕೊಳ್ಳಿ. 1 2 3 4 5 ಈ ಥರ 5 ಕಂಬ ಹಾಕಿ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಇಲ್ಲಿ ಈ ಲಾಕ್ಗೆ ಲಾಕ್ ಮಾಡಿ. ಈ ಥರ ಲಾಕ್ಗೆ ಲಾಕ್ ಮಾಡಿ ಈ ಹಿಂದೆ ಇರೋ ದಾರಕ್ಕೆ 10 ಕಂಬ ಹಾಕೊಳ್ಳಿ. 5 ಕಂಬಕ್ಕೆ ಒಂದು ಬೀಡ್ ಸೇರಿಸ್ಕೊಂಡು ಮತ್ತೆ ಇನ್ನು 5 ಕಂಬ ಹಾಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಬರುತ್ತೆ, ಹಾಕಿ ತೋರಿಸ್ತೀನಿ ನೋಡಿ. ಈ ಥರ 5 ಆದಮೇಲೆ ಮತ್ತೆ ಇಲ್ಲಿ ಲಾಕ್ ಮಾಡಿ ಎಂಡಲ್ಲಿ ಬೀಡ್ಸ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಮತ್ತೆ 3 ಚೈನ್ ಹಾಕಿ 2 3 ಇಲ್ಲಿ ಎಂಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ಗೆ ಈ ಥರ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡಿ ದಾರ ತಗೊಳ್ಳಿ. ಈ ದಾರನೆಲ್ಲ ಹಿಂದೆ ಹಾಕಿ ಅಂಟಾಕಬೇಕು. ಈ ಥರ ಬಂತು. ಇಲ್ಲಿ ಕುಚ್ಚು ಬರುತ್ತೆ ನೋಡಿ. ಈ ಥರ ಬಂತು. ಸಿಂಪಲ್ ಕುಚ್ಚಿದು. ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚಾಗಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.